ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವ್ಲಾಗ್ ಏನಂದರೆ, ಒಂದು ರೆಸಿಪಿ ಇದೆ, ಅದು ನಮ್ಮಮ್ಮ ಮಾಡಿರೋದು. ಇನ್ನೂ ಒಂದು ರೆಸಿಪಿ ಇದೆ, ಅದು ನಾನು ಮಾಡಿರೋದು. ಫಸ್ಟ್ ಟೈಮ್ ನಮ್ಮಮ್ಮನ ಕೈಲಿ ಕಂಪ್ಲೀಟಾಗಿ ಹೇಳಿಸ್ಕೊಂಡು ಒಂದು ಫುಲ್ ರೆಸಿಪಿ ಮಾಡಿದ್ದೀನಿ. ಸೊ ಕೊನೆ ತನಕ ವಿಡಿಯೋ ನೋಡಿ. ಆ್ಯಂಡ್ ಆಲ್ಸೋ ಐ ಹ್ಯಾವ್ ಸಮಥಿಂಗ್ ಎಕ್ಸೈಟಿಂಗ್ ಆ್ಯಂಡ್ ನ್ಯೂ ಟು ಶೇರ್ ವಿತ್ ಆಲ್ ಆಫ್ ಯು. ಸೊ ಕೊನೆ ತನಕ ವಿಡಿಯೋ ನೋಡಿ, ಏನಂತ ಹೇಳ್ತೀನಿ. ಫಸ್ಟ್ ರೆಸಿಪಿ ಬಂದು ನಮ್ಮಮ್ಮಂದು ಏನಂದರೆ ಪಾಲಕ್ ಪನ್ನೀರ್ ರೆಸಿಪಿ. ಫಸ್ಟು ಗ್ರೈಂಡ್ ಮಾಡೋಕ್ಕೆ ಒಂದು ಸ್ವಲ್ಪ ಹಸಿರು ಮೆಣ್ಸಿನ್ಕಾಯಿ, ಅಂದರೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಂತ, ಒಂದು 3-4 ಹಸಿರು ಮೆಣಸಿನ್ಕಾಯಿ, 1 ಕಟ್ ಪಾಲಕ್ಕು, ಒಂದು ಅರ್ಧ ಇಂಚಷ್ಟು ಶುಂಠಿ, ಇದನ್ನೆಲ್ಲ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಹಸಿ ವಾಸನೆ ಹೋಗೋ ತನಕ. ಮೊದಲೇ ಇಲ್ಲಿ ಪಾಲಕ್ನ ನಮ್ಮಮ್ಮ ಕಟ್ ಮಾಡಿ ತೊಳ್ಕೊಂಡು ಇಟ್ಕೊಂಡಿದ್ದಾರೆ. ನೀವು ಪಾಲಕ್ನ ಸಪ್ರೇಟಾಗಿ ಕುಕ್ ಮಾಡಿ ಗ್ರೈಂಡ್ ಕೂಡ ಮಾಡ್ಕೊಬೋದು, ಅಥವಾ ಇದ್ರ ಜೊತೆನೇ ಗ್ರೈಂಡ್ ಮಾಡ್ಕೊಬೋದು. ಸೊ ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ ಅಥವಾ 1 ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡು ಅದ್ರ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಅದು ಫ್ರೈ ಆದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೆಕ್ಸ್ಟ್ ಬಂದು ನಮ್ಮಮ್ಮ ಇಲ್ಲಿ 1 ಟೊಮೆಟೊ ಹಾಕ್ಕೊತಾ ಇದ್ದಾರೆ. ನೀವು ಹುಳಿ ಟೊಮೆಟೊ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ. ಅದನ್ನು ಹಾಕಿ ಟೊಮ್ಯಾಟೊ ಅಲ್ಲಿ ಎಣ್ಣೆ ಬಿಡೋ ತನಕ ಅಥವಾ ಟೊಮ್ಯಾಟೊ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು. ಸೊ ನೆಕ್ಸ್ಟ್ ನಮ್ಮಮ್ಮ ಇಲ್ಲಿ ಅದೇ ಪಾತ್ರೆಗೆ ಒಂದು 2 to 3 ಸ್ಪೂನ್ಸ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಹಾಕ್ಕೊತಾ ಇದ್ದಾರೆ. ನೀವು ಬೇಕಂದರೆ ಇದಕ್ಕೆ ಚಕ್ಕೆ, ಲವಂಗ ಆ್ಯಂಡ್ ಸ್ಪೈಸಸ್ ಹಾಕ್ಕೊತೀವಲ್ವ, ಅದನ್ನೆಲ್ಲ ಹಾಕ್ಕೋಬೋದು. ಬಟ್ ನಮ್ಮ ಇಲ್ಲಿ ಡೈರೆಕ್ಟಾಗಿ ಹಾಗೆ ಮಾಡ್ಕೊತಾ ಇದ್ದಾರೆ. 1 ಈರುಳ್ಳಿನ ಕಟ್ ಮಾಡಿ ಫ್ರೈ ಮಾಡ್ಕೊತಾ ಇದ್ದಾರೆ. ಅದಕ್ಕೆ ಒಂದು ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಂಡಿದ್ದಾರೆ. ನೆಕ್ಸ್ಟು ಚಿಲ್ಲಿ ಪೌಡರ್ 1 ಸ್ಪೂನ್, ಗರಂ ಮಸಾಲ 1/2 ಸ್ಪೂನ್ ಆ್ಯಂಡ್ ಧನಿಯಾ ಪುಡಿ 1 ಸ್ಪೂನ್ ಅಥವಾ ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ನಾನಿಲ್ಲಿ ಗರಂ ಮಸಾಲ ಬದಲು ಕಿಚನ್ ಕಿಂಗ್ ಮಸಾಲ ಏನಿದೆ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಗರಂ ಮಸಾಲ ಕೂಡ ಹಾಕ್ಕೋಬೋದು. ಕಿಚನ್ ಕಿಂಗ್ ಮಸಾಲ ಅಂತ ಸಿಗುತ್ತೆ, ಅದು ರೇಷನ್ ಅಥವಾ ಎಲ್ಲ ಕಡೆ ಸಿಗುತ್ತೆ. ಅದು ಒಂದು 1/4 ಟೇಬಲ್ ಸ್ಪೂನ್ ಅಥವಾ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡು ಅದೆಲ್ಲ ಫ್ರೈ ಆದಮೇಲೆ ಅದಕ್ಕೆ ಏನು ಗ್ರೈಂಡ್ ಮಾಡ್ಕೊಂಡಿದ್ವಿ ಅಲ್ವಾ ಮಸಾಲ, ಅದನ್ನು ಆ್ಯಡ್ ಮಾಡಿ ನೀರು ಜೊತೆನೇ ಆ್ಯಡ್ ಮಾಡಿ ಅದನ್ನು ಒಂದು 5 ಮಿನಿಟ್ಸ್ ಕುಕ್ ಮಾಡ್ಕೊಳ್ಳೋಣ. ಆ್ಯಂಡ್ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಒಂದು 1/4 ಕಪ್ಪಷ್ಟು ತೆಂಗಿನಕಾಯಿ, ಒಂದು 5-6 ಅಥವಾ 10 ಬಾದಾಮಿ, ಒಂದು 1/2 ಸ್ಪೂನ್ ಅಥವಾ 1 ಸ್ಪೂನಷ್ಟು ಗಸಗಸೆ, ಮತ್ತು ಒಂದು ಅರ್ಧ ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಂಡು, ಬಿಳಿ ಎಳ್ಳು ಈಸ್ ಆಪ್ಷನಲ್ ಬಟ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನೆಲ್ಲ ಫೈನ್ ಪೇಸ್ಟ್ ಥರ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ಹಾಕ್ಕೊಂಡು ಒಂದು 2 to 3 ಮಿನಿಟ್ಸ್ ಕುದಿಸ್ಕೊಂಡು ಲಾಸ್ಟಿಗೆ ನಾವು ಪನ್ನೀರ್ ಆ್ಯಡ್ ಮಾಡ್ಕೊಳ್ಳೋಣ. ಪನ್ನೀರನ್ನ ನಮ್ಮಮ್ಮ ಏನು ಫ್ರೈ ಮಾಡ್ತಾಯಿಲ್ಲ, ಹಾಗೆ ಆ್ಯಡ್ ಮಾಡ್ಕೊತಾ ಇದ್ದಾರೆ. ಸೊ ಇವಾಗ ಟೇಸ್ಟ್ ನೋಡಿ ನೀವು, ಉಪ್ಪು ಖಾರ ಎಲ್ಲ ಮತ್ತೆ ಆ್ಯಡ್ ಮಾಡ್ಕೊಬೋದು. ಇದಕ್ಕೆ ನಾವು ಆಲ್ರೆಡಿ ಫ್ರೈ ಮಾಡೋದ್ರಿಂದ ಏನು ತರಕಾರಿ ಇಲ್ಲದೆ ಇರೋದ್ರಿಂದ ಜಾಸ್ತಿ ಕುಕ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ದಟ್ ನಾವು ಬೇಗ ಈ ರೆಸಿಪಿನ ಮಾಡ್ಕೋಬೋದು. ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನಷ್ಟು ಕಸೂರಿ ಮೇಥಿ ಹಾಕ್ಕೊಂಡ್ರೆ ಪನ್ನೀರ್ ಮಸಾಲ ರೆಡಿ ಆಗುತ್ತೆ. ಆ್ಯಂಡ್ ಸಕ್ಕತ್ತಾಗಿತ್ತು ಟೇಸ್ಟ್ ಅಂತೂ. ಎಳ್ಳು ಮತ್ತು ಬಾದಾಮಿ ಅದೆಲ್ಲ ತುಂಬ ಸ್ಟ್ರಾಂಗ್ ಫ್ಲೇವರ್ ಸಿಗ್ತಾಯಿತ್ತು. ಆ್ಯಂಡ್ ಬಾದಾಮಿ ಅಥವಾ ಕಾಯಿ ಎರಡರಲ್ಲಿ ಒಂದು ಕೂಡ ಹಾಕ್ಕೊಂಡು ಮಾಡ್ಕೊಬೋದು. ಆ್ಯಂಡ್ ನಮ್ಮಮ್ಮ ಹೇಳ್ತಾಯಿದ್ರು, ನೀನು ಮಾಡಿದ ಅಡುಗೆ ಮಾತ್ರ ಟೇಸ್ಟ್ ಮಾಡಿ ವಿಡಿಯೋ ಮಾಡ್ತೀಯ, ನನ್ನ ಮಾತ್ರ ಮಾಡಲ್ಲ ಅಂತ. ಸೊ ಅದನ್ನು ಮಾಡಿದ್ದೀನಿ. ಸೊ ನೆಕ್ಸ್ಟ್ ಡೇ ಇದು ನನ್ನ ತಮ್ಮ ನನಗೆ ನನಗಲ್ಲ, ಅವನಿಗೋಸ್ಕರನೇ. ನಾನು ಯಾಕಂದರೆ ಬೇಕ್ರಿ ಐಟಮ್ಸ್ ಅಷ್ಟು ತಿನ್ನಲ್ಲ. ಒಂದು ಫೇಮಸ್ ಬೇಕ್ರಿಯಿಂದ, ಅದು ಎಲ್ಲಿ ಅಂತಲೂ ನಂಗೆ ಗೊತ್ತಿಲ್ಲ, ಏನೇನೋ ತಂದಿದ್ದ. ನನಗೂ ಸಾರಾಗೂ ಕ್ಯೂರಿಯಾಸಿಟಿ ಏನಿದೆ ಅಂತ ನೋಡೋಕ್ಕೆ. ಆ್ಯಂಡ್ ಅದೇ ಟೈಮಿಗೆ ನಮ್ಮಮ್ಮ ಜಗಳ ಕೂಡ ಮಾಡ್ತಾಯಿದ್ದೀವಿ, ಯಾಕಂದರೆ ನಮ್ಮಮ್ಮ ಸರಿಯಾಗಿ ವೀಡಿಯೋ ಮಾಡ್ತಾಯಿಲ್ಲ ನನಗೆ ಅಂತ. ಸೊ ಅದು ನಡೀತಾನೆ ಇರುತ್ತೆ. ನಿಮ್ಮ ಮನೇಲೂ ನಿಮ್ಮಮ್ಮ ಜಗಳ ಮಾಡ್ತಾನೆ ಇರ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಸೊ ನಮ್ಮಮ್ಮ ಹಾಗೆ ಜಗಳ ಮಾಡಿಕೊಂಡೆ ವೀಡಿಯೋ ಅಂತೂ ಮಾಡಿಕೊಟ್ರು ನನಗೆ. ನನ್ನ ಸಾರಾ ನೋಡ್ತಾ ಇದ್ದಾಳೆ, ನಾನು ತಿನ್ನೋದೇನಾದ್ರು ಕೊಡ್ತೀನ ಅಂತ.
ಸೊ ನಾನು ಸಾರ ಹೇಳ್ಬೇಕಂದ್ರೆ ನಮ್ಮ ಮನೇಲಿ ಒಂದೇ ಥರ ಕ್ಯೂರಿಯಾಸಿಟಿ ಕೂಡ ಆ್ಯಂಡ್ ತಿನ್ನೋಕ್ಕೂ ಏನಾದ್ರು ಬಾಯಿ ಆಡ್ತಾ ಇರಬೇಕು ನಮಗೆ. ಸೊ ಇಷ್ಟೆಲ್ಲ ನನ್ನ ತಮ್ಮ ತಂದಿದ್ದ ಕ್ರೀಮ್ ಬಿನ್, ಕೊಕೊನೆಟ್ ಬಿಸ್ಕೆಟು, ಕಪ್ ಕೇಕ್ ಆ್ಯಂಡ್ ಪ್ಲೇನ್ ಕೇಕ್ ಆ್ಯಂಡ್ ಆ್ಯಪಲ್ ಕೇಕ್ ಇಷ್ಟೆಲ್ಲ ತಂದಿದ್ದ. ಆ್ಯಂಡ್ ಅದೇ ದಿನ ರಾತ್ರಿ ನಾನು ಮೊಳಕೆ ಕಟ್ಟಿದ ಕಾಳು ರೆಸಿಪಿ ಮಾಡಿದ್ದೀನಿ. ಅದು ಏನಂದರೆ ಫಸ್ಟ್ ಟೈಮ್ ನಮ್ಮಮ್ಮ ಕೈಲಿ ನಾನು ಕಂಪ್ಲೀಟ್ ರೆಸಿಪಿ ಹೇಳ್ಸ್ಕೊಂಡು ಅವ್ರ ಪಕ್ಕದಲ್ಲೇ ನಿಂತ್ಕೊಂಡು ನಾನು ಅಡುಗೆ ಮಾಡಿರೋದು. ನಾನು ಯೂಶ್ವಲಿ ಆ ಥರ ಮಾಡಲ್ಲ, ಯಾಕಂದರೆ ನಂಗೆ ಇರಿಟೇಟ್ ಆಗ್ತಾ ಇರುತ್ತೆ. ನಮ್ಮಮ್ಮ ಪದೇ ಪದೇ ನಂಗೆ ಹೇಳ್ತಾ ಇರ್ತಾರೆ. ಸೊ ಹೇಗೆ ಮಾಡೋದು ಅಂತ ರೆಸಿಪಿ ನೋಡೋಣ. ಇದಕ್ಕೆ ಎಣ್ಣೆ ಹಾಕ್ಕೊಂಡು 1 2 to 3 ಟೇಬಲ್ ಸ್ಪೂನ್ ಅಥವಾ 4 ಟೇಬಲ್ ಸ್ಪೂನ್ಸ್ ಅಷ್ಟು ಎಣ್ಣೆ, 1/2 ಸ್ಪೂನ್ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಇದನ್ನು ಮಾಡೋಕ್ಕೆ ಬೇಕಾದ್ರೂ ನಾನು ಏನು ಮಾಡಿದೆ ಅಂದರೆ ಈ ಎಣ್ಣೆ ಎಲ್ಲ ಚೆಲ್ಬಿಟ್ಟೆ ಬಾಟಲ್ಗೆ ಹಾಕ್ಕೊಳಕ್ಕೆ ಹೋಗಿ. ಸೊ ನಮ್ಮಮ್ಮ ಬೈತಾಯಿದ್ರು, ಒಂದು ಮಾಡೋಕ್ಕೋಗಿ 16 ಮಾಡ್ತೀಯಾ ಅಂತ. ಆ್ಯಂಡ್ ಅದು ಫ್ರೈ ಆದಮೇಲೆ 1 ಕಪ್ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಅದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು. ಆ್ಯಂಡ್ ಅದೇ ಥರ ಏನಾಯ್ತಂದರೆ ನಾನು ಒಂದು ಪಾತ್ರೆ ಬೇರೆ ಯಾವುದೋ ಎತ್ಕೊಂಡಿದ್ದೆ. ನಮ್ಮಮ್ಮ ಅದು ಬೇಡ ಈ ಪಾತ್ರೆ ಎತ್ಕೊ ಅಂತ 3 ಪಾತ್ರೆ ಚೇಂಜ್ ಮಾಡಿಸಿದ್ದಾರೆ ನನಗೆ ಈ ಟೈಮಲ್ಲಿ. ಆವಾಗಲೇ ಅರ್ಧ ಫ್ರಸ್ಟ್ರೇಟ್ ಆಗಿಬಿಟ್ಟಿತ್ತು. ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೆ ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಆ್ಯಂಡ್ ಇವಾಗ ಇದಕ್ಕೆ ಮೊಳಕೆ ಕಟ್ಟಿದ ಕಾಳುಗಳು ಮತ್ತು ವೆಜಿಟೇಬಲ್ಸ್, ನಿಮ್ಗೆ ಯಾವ್ದು ವೆಜಿಟೇಬಲ್ಸ್ ಇಷ್ಟನೋ ಆ ವೆಜಿಟೇಬಲ್ಸ್ ಹಾಕಿ, ಯಾವ್ದು ಕಾಳು ಮೊಳಕೆ ಕಟ್ಟಿದ ಕಾಳು ಇಷ್ಟನೋ ಅದ್ರ ಕಾಳು ಹಾಕಿ. ಆ್ಯಂಡ್ ಇಲ್ಲಿ ಹುಳ್ಳಿಕಾಳು, ಕಡಲೆಕಾಳು ಹಾಕಿ ಮೊಳಕೆ ಕಟ್ಟಿರೋದು. ಆ್ಯಂಡ್ ಆಲ್ಸೋ ತರಕಾರಿ ಬಂದು ಬೀನ್ಸ್, ಕ್ಯಾರೆಟ್ ಆ್ಯಂಡ್ ನೌಕೋಲು, ಈ ತರಕಾರಿಗಳನ್ನ ಹಾಕ್ಕೊಂಡು ಇದರಲ್ಲಿ ನೀರು ಬಿಡೋ ತನಕ ನಾವು ಒಂದು 5 ಮಿನಿಟ್ಸ್ ಫ್ರೈ ಮಾಡ್ಕೊಬೇಕು. ನಾನು ಫಸ್ಟೇ ಉಪ್ಪು ಆ್ಯಡ್ ಮಾಡಿಬಿಡ್ತೀನಿ, ಯಾಕಂದರೆ ತರಕಾರಿ ಆ್ಯಂಡ್ ಕಾಳುಗಳಿಗೆ ಉಪ್ಪು ಬೇಗ ಹಿಡಿಯಲ್ಲ. ಸೊ ಉಪ್ಪೆಲ್ಲ ಹಿಡೀಲಿ ಅಂದ್ಬಿಟ್ಟು ಉಪ್ಪನ್ನು ಹಾಕ್ಕೊಂಡು ಇವಾಗ ನಾನು ಇದಕ್ಕೆ ಒಂದು 5 to 6 ಮಿನಿಟ್ಸ್ ನೀರೆಲ್ಲ ಬಿಡೋ ತನಕ ಫ್ರೈ ಮಾಡ್ಕೊತೀನಿ. ಜೊತೆಗೆ ಹಾಗೇ ಒಂದು 1/4 ಸ್ಪೂನಷ್ಟು ಅರಿಶಿನ ಆ್ಯಡ್ ಮಾಡಿಕೊಂಡು ಆಮೇಲೆ ಕುಕ್ ಮಾಡ್ಕೊಳ್ಳೋಣ. ಕಾಳು ಮತ್ತು ತರಕಾರಿಯಲ್ಲಿ ನೀರು ಬಿಟ್ಟಿದೆ. ಇವಾಗ ಇದಕ್ಕೆ 1 ಟೊಮ್ಯಾಟೊ ಹಾಕ್ಕೊಂಡು ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗೋ ತನಕ ಕುಕ್ ಮಾಡ್ಕೊಳ್ಳೋಣ. ಅದು ಕುಕ್ ಆಗೋ ಟೈಮಲ್ಲಿ ನಾವು ಸ್ವಲ್ಪ ತೆಂಗಿನಕಾಯಿ, 1/2 ಕಪ್ ಅಥವಾ 1/4 ಕಪ್ ತೆಂಗಿನಕಾಯಿ, 1 ಸ್ಪೂನಷ್ಟು ಗಸಗಸೆ, ಇದ್ರ ಟೇಸ್ಟ್ ಇಷ್ಟ ಆಗಿಬಿಡ್ತು. ಸೊ ನಾನು ಕೂಡ ಅದೇ ಥರ ಮಾಡ್ತಾಯಿದ್ದೀನಿ. ಆ್ಯಂಡ್ 2 ಸ್ಪೂನಷ್ಟು ಸಾಂಬಾರು ಪುಡಿ, ಮನೇಲಿ ಏನು ಮಾಡಿಟ್ಕೊಂಡಿರ್ತೀವಲ್ವ ಆ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಫೈನ್ ಪೇಸ್ಟ್. ನಿಮಗೆ ಹಾಗೆ ಖಾರ ಬೇಡ ಅಂದರೆ ಗಸಗಸೆ ಮತ್ತು ತೆಂಗಿನಕಾಯಿನೇ ಪೇಸ್ಟ್ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡಿಕೊಂಡು ಕುಕ್ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ ಆ ಟೇಸ್ಟ್ ಕೂಡ. ಸೊ ಇಲ್ಲಿ ಕಾಳಲ್ಲಿ ನೀರು ಬಿಟ್ಟು ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗಿದ್ದರಿಂದ ನಾನು ಎಕ್ಸ್ಟ್ರಾ ನೀರು ಆ್ಯಡ್ ಮಾಡ್ತಾಯಿದ್ದೀನಿ ಕುಕ್ ಮಾಡ್ಕೊಳಕ್ಕೆ. ಆ್ಯಂಡ್ ಇವಾಗ ನಾವೇನು ಪೇಸ್ಟ್ ಮಾಡ್ಕೊಂಡಿದ್ವಿ ಅಥವಾ ಗ್ರೈಂಡ್ ಮಾಡ್ಕೊಂಡಿದ್ವಿ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಏನಂದರೆ ಡಯಟ್ ಮಾಡೋರು ಸಾಂಬಾರು ಪುಡಿ ಅದೆಲ್ಲ ಹಾಕ್ಕೊಳ್ದೆ ಹಾಗೆ ಮಾಡ್ಕೊಳ್ಳಿ. ಇಟ್ ವಿಲ್ ಬಿ ವೆರಿ ರಿಚ್ ಇನ್ ಪ್ರೋಟೀನ್. ನಾವೇನಾದ್ರು ಖಾರ ಎಲ್ಲ ಆ್ಯಡ್ ಮಾಡಿಕೊಂಡ್ರೆ ಅದರಲ್ಲಿರೋ ಪ್ರೋಟೀನ್ಸ್ ಎಲ್ಲ ನಮಗೆ ಸರಿಗೆ ಸಿಗಲ್ಲ, ಅದರಲ್ಲೇ ಹೊಟ್ಟೋಗ್ಬಿಟ್ಟಿರುತ್ತೆ. ಫಸ್ಟ್ ಹೇಳಿದೆ ನಾನು ಏನೋ ಒಂದು ಎಕ್ಸೈಟೆಡ್ ಆಗಿದ್ದೀನಿ ನಿಮ್ಮ ಜೊತೆ ಎಲ್ಲರ ಜೊತೆಗೂ ಶೇರ್ ಮಾಡ್ಕೊಳಕ್ಕೆ ಅಂತ. ಅದೇನೆಂದರೆ ನನ್ನದೇ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಟ್ಸ್ ಮೈ ಲೈಫಲ್ಲಿ ನನ್ನ ದೊಡ್ಡ ಡ್ರೀಮ್ ಅದು. ಸೊ ನನ್ನದೇ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ, ಅದನ್ನು ನಮ್ಮ ಅಮ್ಮನ ಸಪೋರ್ಟಿಂದ ಅದು ನೆರವೇರ್ತಾ ಇದೆ. ತುಂಬ ಪುಟ್ಟದಾಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ಆ್ಯಂಡ್ ಸಪೋರ್ಟ್ ಆ್ಯಂಡ್ ಲವ್ ಎಲ್ಲದೂ ನನ್ನ ಮೇಲೆ ಇರಲಿ. ಹೀಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡೀಟೇಲ್ಡ್ ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆ, ಯಾವ ಬಿಸ್ನೆಸ್ ಮಾಡ್ತಿದ್ದೀನಿ, ಏನು ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ. ಜೊತೆಗೆ ನಾನು ನರ್ವಸ್ ಕೂಡ ಆಗಿದ್ದೀನಿ, ತುಂಬಾ ನರ್ವಸ್ ಇದೆ. ಯಾಕಂದರೆ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಒಂದು ರಿಸ್ಕ್ ತೊಗೊಂಡು ಒಂದು ಒಳ್ಳೆ ಕೆಲಸ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಎಲ್ಲರೂ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ಇವಾಗ ಕಾಳೆಲ್ಲ ಬೆಂದಿದೆ. ಇಲ್ಲಿ ನಾನು ಎಕ್ಸ್ಟ್ರಾ ನೀರು ಹಾಕ್ಕೊಂಡು ನಾನು ಕುಕ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀವು ಕುಕ್ ಮಾಡ್ಕೋಬೋದು. ಆ್ಯಂಡ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಈ ರೆಸಿಪೀಸ್ ನೀವೇನಾದ್ರು ಟ್ರೈ ಮಾಡಿದರೆ ನಂಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.
ಪ್ಲೀಸ್ ಟು ಸಬ್ಸ್ಕ್ರೈಬ್. ನೀವೆಲ್ಲರೂ ವಿಡಿಯೋ ನೋಡ್ತೀರಾ, ಯಾರೂ ಸಬ್ಸ್ಕ್ರೈಬೇ ಮಾಡ್ಕೊತಾ ಇಲ್ಲ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನೀವು ಕಾಯ್ತಾ ಇರಿ. ಆ್ಯಂಡ್ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ. ಬಾಯ್.